ಪ್ರಕಾರ ಸರ್ಕಾರವನ್ನು ನಡೆಸುವಂಥ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇರುವಂಥದ್ದು. BJP ಮತ್ತು JDSಗೆ ಯಾವುದೇ ಅವರಿಗೆ ನೈತಿಕತೆ ಇಲ್ಲ ನಮ್ಮ ಬಗ್ಗೆ ಮಾತಾಡೋದು. ಸರ್, ಈಗ ಇಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ, ಇಲ್ಲಿ ರೋಡ್ ಶೋ ಎಲ್ಲಿಂದ ಶುರುವಾಗುತ್ತೆ? ಈಗ ಇಲ್ಲಿಂದ ನಾವು ಅಂಬೇಡ್ಕರ್ ಸರ್ಕಲ್ ಹೋಗ್ತೀವಿ ಬಸ್ಸಲ್ಲಿ CM ಕಂಪ್ಲೀಟ್ TP ಬೇಕಾ? ಅಂದರೆ ಎಲ್ಲೆಲ್ಲಿ ಹೋಗ್ತಾರೆ, ಪ್ರೋಗ್ರಾಮ್ ಎಲ್ಲೆಲ್ಲಿ ನಡೀತದೆ ಅನ್ನೋಂಥ ಮಾಹಿತಿ. ಅಲ್ಲಿಂದ ಸೀದಾ ದರ್ಗಾದಿಂದ ಅಂಬೇಡ್ಕರ್ ಸರ್ಕಲ್, ಅಲ್ಲಿಂದ ಪ್ರೊಸೆಷನ್. ಅದು ಸೇಮ್ TP ಬಂದಿದೆ ಸರ್, ಸೇಮ್ TP ಬಂದಿದೆ. ಬಟ್ ಇಲ್ಲಿ ಲೋಕಲ್ ಲೀಡರ್ಸ್ ಏನಾದ್ರು ಬೇರೆ ಪ್ಲಾನ್ ಮಾಡಿದ್ದಾರೆ? ಸೇಮ್ ಇಲ್ಲ ಓಕೆ. ನಮ್ಮ ಜೊತೆಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ KV ಗೌತಮ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕೋಲಾರದಿಂದ ನೀವು ಸ್ಪರ್ಧಿಸುವಂತಹ ಕ್ಷೇತ್ರದಿಂದ ಕಾಂಗ್ರೆಸ್ನ ಪ್ರಚಾರ ಕಾರ್ಯ ಶುರುವಾಗ್ತಾ ಇದೆ, ಪ್ರಜಾಧ್ವನಿ ಯಾತ್ರೆ ಶುರುವಾಗ್ತಾ ಇದೆ. ಸೊ ಇದು ನಿಮಗೆ ಯಾವ ರೀತಿ ಲಾಭ ಆಗುತ್ತೆ? ಈ ಒಂದು ಯಾತ್ರೆಯಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ? ಇದು ಬಹಳ ಪುಣ್ಯ ಸ್ಥಳ, ಇದು ಬಹಳ ಪ್ರತಿಷ್ಠಿತ ಸ್ಥಳ. ಆಮೇಲೆ 1981ರಲ್ಲಿ SM ಕೃಷ್ಣ ಕೂಡ ವಿಜಯ ಸಂಕಲ್ಪ ಯಾತ್ರೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು, ಸಕ್ಸಸ್ ಆಯಿತು. ಹೋದ ಬಾರಿ ವಿಧಾನಸಭಾ ಚುನಾವಣೆಗೂ ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು, 136 ಬಂತು. ಈಗಲೂ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದ ದೇವಮೂಲೆ, ಇದು ಬಹಳ ಶ್ರೇಷ್ಠವಾದ ಪವಿತ್ರ ಸ್ಥಾನ. ಇಲ್ಲಿಂದ ಶುರು ಮಾಡೋದು ನಮ್ಮ ಕಾಂಗ್ರೆಸ್ ಪಕ್ಷದ ವಾಡಿಕೆ ಆಗಿದೆ. ಆಮೇಲೆ ಎಸ್ಪೆಷಲಿ ನನಗೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದ ನನಗಿದು ಪ್ಲಸ್ ಆಗುತ್ತೆ. ಓಕೆ ಸರ್, ಈಗ ಇಲ್ಲಿ ಮೈತ್ರಿ ಪಕ್ಷಗಳು BJP JDS ಮೈತ್ರಿ ಪಕ್ಷ ಆಗಿದೆ. JDS ಇಲ್ಲಿ ಕಣದಲ್ಲಿರುವಂಥದ್ದು, ಆ ಅಭ್ಯರ್ಥಿ ಯಾವ ರೀತಿ ನೀವು ಫೇಸ್ ಮಾಡ್ತಾ ಇದ್ದೀರಾ? ಆ ಮೈತ್ರಿ ನಿಮ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಮೈತ್ರಿಯಿಂದ ಅವ್ರಿಗೆ ಎಫೆಕ್ಟ್ ಆಗಿದೆ, ಅವ್ರಿಗೆ ನಮಗೇನು ಎಫೆಕ್ಟ್ ಆಗಿದೆ. ನೀವು ಈಗಾಗಲೇ ನಿನ್ನೆ ನೀವು ಅಬ್ಸರ್ವ್ ಮಾಡಿದರೆ ನಾಮಿನೇಷನ್ ಹಾಕೋ ಟೈಮಲ್ಲಿ BJP ಒಂದು ಕಡೆ ನಿಂತಿದ್ರು, JDS ಅವರು. ಇದು ಎರಡು ತದ್ವಿರುದ್ಧ ಪಕ್ಷಗಳು, ಐಡಿಯಾಲಜೀಸ್ ಡಿಫ್ರೆಂಟ್ ಆಗಿದೆ. ಒಂದು ಸೆಕ್ಯುಲರ್, ಒಂದು ಕೋಮುವಾದಿ. ಇವರು ಲೀಡರ್ಸು ತಮ್ಮ ಅನುಕೂಲಕ್ಕಾಗಿ, ಬಟ್ ಕಾರ್ಯಕರ್ತರು ಜನತಾ ದಳದವ್ರಿಗೂ ಜೀವನ ಪರ್ಯಂತ ನಾವು ವಿರೋಧಿಸ್ಕೊಂಡು ಬಂದು ಅಂಥವ್ರ ಜೊತೆ ಸೇರಿದ್ವಿ ಅಂತ. ಆಮೇಲೆ ನಿಮಗೆ BJP ಅವ್ರಿಗೂ ಭಾಳ ಅಸಮಾಧಾನ ಇದೆ. ಕೆಟ್ಟ ಮಾತುಗಳಿಂದ ಅವರು ಕುಮಾರಸ್ವಾಮಿ, ದೇವೇಗೌಡ ಅವರಿಗೆ ಭಾಳ ಟೀಕೆ ಮಾಡಿದ್ದಾರೆ. ಸೊ ಇದರಿಂದ BJP ಅವ್ರಿಗೂ ಅಸಮಾಧಾನ ಇದೆ. ಈ ಮೈತ್ರಿ ವರ್ಕೌಟ್ ಆಗಲ್ಲ. ನನಗೆ ಅವ್ರ ಮೈತ್ರಿ ಹೆಂಗಾದ್ರೂ ಹೋಗಲಿ, ನಮ್ಮ ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರು, ನನ್ನ ಕಾರ್ಯಕರ್ತರು ಕೆಲಸ ಮಾಡಿ ನಮ್ಗೆ ಓಟ್ ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮದಲ್ಲಿ, ಕೋಲಾರದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಎರಡೂ ಬಣಗಳು, ಸಚಿವ KH ಮುನಿಯಪ್ಪ ಆಗಿರ್ಬೋದು, ರಮೇಶ್ ಕುಮಾರ್ ಅವರ ಟೀಮ್ ಆಗಿರ್ಬೋದು, ಇಬ್ಬರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಈಗ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಅವರು ಬಣಗಳಂತ ಮೀಡಿಯಾ ಸೃಷ್ಟಿ ಮಾಡಿದ್ದು. ಇವಾಗ ಯಾವ ಬಣ ಇಲ್ಲ. ನಾನು ಒಮ್ಮತದ ಅಭ್ಯರ್ಥಿ ಅಂದರೆ ಎರಡು ಗುಂಪುಗಳು ಸೇರಿಕೊಂಡು ನನ್ನ ಆಯ್ಕೆಯನ್ನು ವಿರೋಧಿಸಲಿಲ್ಲ, ಒಪ್ಕೊಂಡಿದ್ದಾರೆ. ಎಲ್ಲರೂ ಬರ್ತಾರೆ. ಸರ್, ತಿಳ್ಕೊಬೇಡಿ, ನಿಮಗೆ ಒಮ್ಮತದ ಅಭ್ಯರ್ಥಿ ಆಗಿರ್ಬೋದು. ನೀವು ಆದಮೇಲೆ ಇಲ್ಲಿಂದ ಸೀದಾ ದರ್ಗಾದಿಂದ ಪಕ್ಕದಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಮಾಲಾರ್ಪಣೆ ಮಾಡಿ ಅಲ್ಲಿಂದ ರೋಡ್ ಶೋ ಸ್ಟಾರ್ಟ್ ಆಗಿದೆ. ಪ್ರಜಾಧ್ವನಿ ಯಾತ್ರೆ ಎಷ್ಟು ಲೀಡನ್ನು ತರಿಸುತ್ತೆ? ಕನಿಷ್ಠ 2 ಲಕ್ಷ ಲೀಡಲ್ಲಿ ನಾನು ಗೆಲ್ತೀನಿ ಅನ್ನೋ ಭರವಸೆ. ಪ್ರಜಾಧ್ವನಿಯ ಯಾತ್ರೆಯನ್ನು ಆರಂಭಿಸಿದ ವಿಳಂಬ ಆಯಿತು ಅನಿಸುತ್ತದೆ. ನಮ್ಮ ಪಕ್ಷದ ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದ್ರಲ್ಲಿ ವಿಳಂಬ ಆಯಿತು. ಆದರೂ ಕೊನೆಗೆ ಪ್ರಚಾರವನ್ನು ಸ್ಟಾರ್ಟ್ ಮಾಡಿದ್ದೀರಾ? ಏನು ಯಾವ ವಿಳಂಬನೂ ಆಗಿಲ್ಲ ರೀ. ನಾವು ಕೋಲಾರದ್ದು ನಾವು ಮಾಡೋದು BJPಲಿ ಇನ್ನೂ ಭಾಳಷ್ಟು ಬ್ಯಾಲೆನ್ಸಸ್ ಇದ್ವು. ಅದು ಸೇಮ್ ಡೇ ಎಲ್ಲನೂ ಅನೌನ್ಸ್ ಆಗಿರುವಂಥದ್ದು. ಈಗಾಗಲೇ ಕೋಲಾರ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ನಾವು ಪೂಜೆ ಮಾಡಿ ನಮ್ಮ ವಿನಾಯಕ ದೇವಸ್ಥಾನದಲ್ಲಿ ನಾವು ಕೋಲಾರ ಪ್ರಚಾರವನ್ನು ಮಾಡಿದ್ದೀವಿ. ಇಡೀ ರಾಜ್ಯದ ಮಟ್ಟಿಗೆ ಇವತ್ತು ರಾಜ್ಯ ನಾಯಕರು, ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ನಮ್ಮ ಮಂತ್ರಿಗಳು ಮತ್ತು ನಾಯಕರುಗಳು ಬರ್ತಾ ಇದ್ದಾರೆ. ರಾಜ್ಯ ವ್ಯಾಪ್ತಿ ನಾವು ಪ್ರಚಾರ ಮಾಡಬೇಕಲ್ಲ, ಅದಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಸರ್, ಇವಾಗ ಜಿಲ್ಲೆಯ ಹಿರಿಯ ನಾಯಕರು ಇಬ್ಬರು ಅಂದರೆ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪನವರು ಬಹಿರಂಗವಾಗಿ ಅಸಮಾಧಾನವನ್ನು, ಕಾಂಗ್ರೆಸ್ ಪಕ್ಷ ಲಘು ಸಮುದ್ರ ಇದ್ದಂಗೆ ಭಾಳಷ್ಟು ಜನ ಆಸಕ್ತಿ ಇರ್ತದೆ. ಎಲ್ಲರೂ ಟಿಕೆಟ್ ಕೇಳ್ತಾರೆ. ಟಿಕೆಟ್ ಕೊಡೋದು ಒಬ್ಬರಿಗೇ ಕೊಡೋಕ್ಕಾಗೋದು. ಅದೇ ಥರ ಇಲ್ಲಿ ಗೌತಮ್ ಅವರು ಕೊಟ್ಟಿದ್ದಾರೆ. ಮುನಿಯಪ್ಪರವರ ಆಶೀರ್ವಾದದೊಂದಿಗೆ ಮುನಿಯಪ್ಪ ಅವರು ಈಗಾಗಲೇ ಹಲವಾರು ಬಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಟಿಕೆಟ್ ಕೇಳಿದೆ, ಆದರೆ
ಗೌತಮ್ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೆ. ಅವನು ನಮ್ಮ ಹುಡುಗ ಒಳ್ಳೆಯ ಹುಡುಗ ಅಂತ ಹೇಳಿದ್ದಾರೆ. ಅದರಿಂದ ರಮೇಶ್ ಕುಮಾರ್ ಅವರು ಮತ್ತು ಮುನಿಯಪ್ಪ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರ ಆಶೀರ್ವಾದದಿಂದ ಗೌತಮ್ ಇವತ್ತು ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಅತ್ಯಧಿಕ ಮತಗಳ ಅಂತರದಿಂದ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಕಳೆದ ಬಾರಿ ಲೋಕಸಭೆ ಚುನಾವಣೆ ಏಕೈಕ ಅಭ್ಯರ್ಥಿ ಈ ಸಲ ಎಷ್ಟು ಅಚೀವ್ ಮಾಡೋ ನಿರೀಕ್ಷೆ ಇದೆ ಸರ್? ಕಳೆದ ಸರ್ತಿ ಬೇರೆ ಸಂದರ್ಭ ಇತ್ತು. ಆದರೆ ಈ ಸರ್ತಿ 5 ಭರವಸೆಗಳನ್ನು ಸರ್ಕಾರ ಏನು ಕೊಟ್ಟಿತ್ತು, ಒಂದು ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳನ್ನು ಕಟ್ಟಿಕೊಳ್ಳೋ ಯೋಜನೆಗಳಿದೆಯಲ್ಲ, ಮಧ್ಯವರ್ತಿಗಳಿದ್ದೀರಾ. BJP ಸರ್ಕಾರ ಥರ ಕಮಿಷನ್ ಹೊಡೆಯೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ, JDS ಸರ್ಕಾರ ಅಲ್ಲ. ಕಾಂಗ್ರೆಸ್ ಪಕ್ಷ ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಇಟ್ಟಿರುವಂಥ ಸರ್ಕಾರ. ಅಕ್ಕಿ ಯೋಜನೆ 5 kg ಅಕ್ಕಿ ಅವರವರ ಫಲಾನುಭವಿಗಳ ನೇರ ಪಾವತಿ ಮಾಡ್ತೀವಿ. ಅದರಲ್ಲಿ ಸೆಂಟ್ರಲ್ಲಿ ಯಾರಾದರೂ ಇದ್ದಾರಾ? 2,000 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ, ಅದರಲ್ಲಿ ಸೆಂಟ್ರಲ್ಲಿ ಯಾರಾದರೂ ಇದ್ದಾರಾ? ಬಸ್ ಪಾಸ್ ಹೆಣ್ಮಕ್ಳಿಗೆ ಇಡೀ ರಾಜ್ಯದಲ್ಲಿ ಕೊಡ್ತೀವಿ, ಅದರಲ್ಲಿ ಸೆಂಟ್ರಲ್ಲಿ ಯಾರಾದರೂ ಇದ್ದಾರಾ? 200 ಯೂನಿಟ್ವರೆಗಿನ ಕರೆಂಟ್ ಫ್ರೀ ಕೊಡ್ತೀವಿ, ಅದರಲ್ಲಿ ಸೆಂಟ್ರಲ್ಲಿ ಯಾರಾದರೂ ಇದ್ದಾರಾ? ಮತ್ತು ಯಾರು ಡಿಗ್ರಿ ಹೋಲ್ಡರ್ಸ್ಗೆ 3,000 1,500 ಕೊಡ್ತೀವಿ. ಯಾರು ಸೆಂಟ್ರಲ್ಲಿ ನೋ ಮಿಡ್ಲ್ ಮ್ಯಾನ್, ನೇರವಾಗಿ ಸರ್ಕಾರದಿಂದ ಬರುವಂಥ ಯೋಜನೆಗಳ 65,000 ಕೋಟಿ ಏನಿದೆ, ಇಡೀ 65,000 ಕೋಟಿ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವಂಥದ್ದು. ಇದೇ ನಮ್ಮ ಕೈ ಹಿಡಿತವೆ. ಈ 5 ಯೋಜನೆಗಳು ಇಡೀ ಪ್ರಪಂಚದಲ್ಲೇ ಯಾವುದೇ ಸರ್ಕಾರ ಕೊಡದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ. ಆ ಯೋಜನೆಗಳೇ ನಮ್ಮನ್ನು ಕೈ ಹಿಡಿದು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ನಮ್ಮನ್ನು ಗೆಲ್ಲಿಸಿ ರಾಜ್ಯದ ಜನತೆ ಕಳಿಸ್ಕೊಡ್ತಾರೆ. ಕೇಂದ್ರದಲ್ಲಿ ಫಿರ್ಸೆ ಏಕ್ ಬಾರ್ ಮೋದಿ ಸರ್ಕಾರ ಅಬ್ಕಿ ಬಾರ್ 400 ಬಾರ್ ಅಂತ ಹೇಳಿ ಸ್ಲೋಗನ್ ಆಗ್ತಾ ಇದೆ. ಮತ್ತೆ ಮೋದಿ ಬರ್ತಾರೆ. ನನಗೆ ಗೊತ್ತಿಲ್ಲ ರೀ, ಹಿಂದಿ ನನಗೆ ಗೊತ್ತಿಲ್ಲ, ಏನೋ ಕನ್ನಡದಲ್ಲಿ ಭಾಷೆ ನನಗೆ ಗೊತ್ತಿಲ್ಲ, ಏನಾದರೂ ಗೊತ್ತಿಲ್ಲ. ನನಗೆ ಸ್ಲೋಗನ್ನಲ್ಲಿ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಜನಗಳು ಸ್ಲೋಗನ್ ಹಾಕಿದಲ್ಲಿ ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕಾಂಗ್ರೆಸ್ ಪಕ್ಷ ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಪ್ರಜಾಪ್ರಭುತ್ವವನ್ನು ನಿಜವಾಗಿ ಗೌರವ ಕೊಟ್ಟು ಅದಕ್ಕೆ ನಡ್ಕೊಳ್ಳುವಂಥವ್ರು ಕಾಂಗ್ರೆಸ್ ಪಕ್ಷ. ಈ ಸರ್ತಿ ಕರ್ನಾಟಕ ರಾಜ್ಯದಲ್ಲಿ 220ಕ್ಕೂ ಹೆಚ್ಚು ಸ್ಥಾನ ನಾವು ಗೆಲ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರ್ತಿದೆ, ಅಷ್ಟೇ ನಾನು ಹೇಳ್ಬೋದು. ಇದು ಕೋಲಾರ ಉಸ್ತುವಾರಿ